ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ ಕುರುಬಾಸ್ ಮಿನಿ ವ್ಲಾಗ್. ನಾ ಹೋಗ್ತಿರೋದು ಕೊಳ್ಳೇಗಾಲದಲ್ಲಿರೋ ಕುರುಬನಕಟ್ಟೆಗೆ. ಅಲ್ಲಿ ನಮ್ಮ ಡ್ಯಾಡಿ ಫ್ರೆಂಡ್ಸ್ ಪರ ಮಾಡ್ತಿದ್ರು. ಮನೆಯಿಂದ ಆಟೋ ಬುಕ್ ಮಾಡಿದ್ದೆ. ನೆಕ್ಸ್ಟ್ ತಿಂಡಿ ತಿನ್ನೋಣ ಅಂತ ಹೋದ್ವಿ. ನಾನು ನಮ್ಮ ಮಮ್ಮಿ ನಮ್ಮ ಡ್ಯಾಡಿ 3 ಜನ ಇಡ್ಲಿ ಸಾಂಬಾರು ಆರ್ಡರ್ ಮಾಡ್ಕೊಂಡಿದ್ವಿ. ನಾವು ತಿಂಡಿ ಮುಗಿಸಿ ಬಸ್ಸಲ್ಲಿ ಹೋದ್ವಿ. ನಾವು ಬಸ್ಸಲ್ಲಿ ಜರ್ನಿ ಮಾಡಿದ್ವಿ, ಕೊಳ್ಳೇಗಾಲದ ಬಸ್ಸಲ್ಲಿ. ನೆಕ್ಸ್ಟ್ ನಾವು ಹೋಗಿದ್ದು ಕೊಳ್ಳೇಗಾಲದಲ್ಲಿರೋ ಕುರುಬನಕಟ್ಟೆಗೆ. ಇದೇ ಕುರುಬನಕಟ್ಟೆ ನೋಡಿ ಫ್ರೆಂಡ್ಸ್. ನಾನು ಇದೇ ಮೊದಲು ಬಂದಿರೋದು. ಇಲ್ಲಿ ಪರ ಮಾಡ್ತಾರೆ, ಹರಕೆ ಪೂಜೆ ಮಾಡ್ತಾರೆ. ನಮ್ಮ ಡ್ಯಾಡಿ ಫ್ರೆಂಡ್ಸ್ ಪೂಜೆ ಇಟ್ಕೊಂಡಿದ್ರು. ನಮ್ಮ ಡ್ಯಾಡಿ ಫೋನ್ ಮಾಡಿ ಕೇಳ್ತಿದ್ರು, ಎಲ್ಲಿಗೆ, ಹೇಗೆ ಬರೋದು ಅಂತ ಕೇಳ್ತಾಯಿದ್ರು. ನೆಕ್ಸ್ಟ್ ನಾವು ಹಣ್ಣು ಕಾಯಿ ತೊಗೊಂಡು ಪೂಜೆ ಮಾಡ್ಸೋಕೆ ಹೋದ್ವಿ. ಅಲ್ಲಿ ತುಂಬ ರಶ್ ಇದ್ದರು, ಆದರೂ ಪರವಾಗಿಲ್ಲ ಅಂತ ಲೈನಲ್ಲಿ ನಿಂತ್ಕೊಂಡು ಪೂಜೆನ ಮಾಡಿಸ್ಕೊಂಡೇ ಹೋಗಬೇಕು ಅಂತ ಹೋದ್ವಿ. ಮತ್ತು ಅಲ್ಲಿ ಎಷ್ಟು ರಶ್ ಇತ್ತು ಅಂತಂದರೆ ಹೋಗಲೇಬೇಕಾಗಿತ್ತು. ಫಸ್ಟ್ ಪೂಜೆ ಮುಗಿಸ್ಲೇಬೇಕಾಗಿತ್ತು. ಇಲ್ಲಿ ಕಾಯಿನ ಒಡಿಸಿ ತೀರ್ಥ ಹಾಕ್ತಾರೆ. ಇಲ್ಲಿ ಒಂದು ಡಮರುಗ ಇದೆ. ಇಲ್ಲಿ ಮಂಟಲಿಂಗೇಶ್ವರ ಸ್ವಾಮಿಗೆ ತುಂಬ ಇಷ್ಟ ಈ ಡಮರುಗ ಅಂದರೆ. ಈ ಥರ ಅರ್ಥಪೂರ್ಣವಾದ ಲೈನ್ಸ್ಗಳು ಕೂಡ ಅಲ್ಲಿ ಬರೆದಿದ್ರು. ಮತ್ತು ಈ ದೇವಸ್ಥಾನದಿಂದ ಹೊರಗಡೆ ಬಂದರೆ ಈ ಥರ ವಿಭೂತಿ ಇಡ್ತಾರೆ. ಅಲ್ಲಿಂದ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಡ್ಯಾಡಿ ಫ್ರೆಂಡ್ಗೆ ಹೋಗಿದ್ರಲ್ಲ ಅಲ್ಲಿಗೆ ಹೊರಡೋಕ್ಕೆ ಹೋದ್ವಿ. ಊಟ ಮಾತ್ರ ಸೂಪರಾಗಿತ್ತು. ಅಲ್ಲಿ ನಮ್ಮ ಮಮ್ಮಿ ಗೊತ್ತಿರೋರನ್ನೆಲ್ಲ ಮಾತಾಡಿಸ್ತಾ ಇದ್ದಾರೆ. ಮಟನ್ ಊಟ ಕೇಳಿದರು. ಮಟನ್ ಊಟದಲ್ಲಿ ಏನೇನಿತ್ತು ಅಂದರೆ ಮುದ್ದೆ, ಗೀ ರೈಸ್, ಮಟನ್ ಸಾಂಬಾರು, ಚಿಕನ್ ಗ್ರೇವಿ, ಎಗ್, ಇದೆಲ್ಲ ಸೂಪರಾಗಿತ್ತು. ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಊಟ ಮಾಡಿದೆ. ಮತ್ತು ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಫುಲ್ ನೋಡಬೇಕಂದ್ರೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೋಡಿ ಫ್ರೆಂಡ್ಸ್. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಾವ್ಯ ಕುರುಬಾಸ್ ಯೂಟ್ಯೂಬ್ ಚಾನಲ್ನ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.